ಹಲೋ ಫ್ರೆಂಡ್ಸ್, ಇವತ್ತು ನಾನು ನಮ್ಮೂರಿನ ಜಾತ್ರೆಗೆ ಬಂದಿದ್ದೀನಿ. ಇಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಇಲ್ಲಿಯ ವಿಶೇಷತೆ ಏನು ಅಂತ ನಾನು ತೋರಿಸ್ತೀನಿ. ಕೊನೆ ಗಂಟ ವಿಡಿಯೋನ ನೋಡಿ, ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ. ಗೋವಿಂದ ಗೋವಿಂದ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬರೀ ಇದರಲ್ಲೇ ಮುಳುಗೋಗಿದ್ದು ದೇವಸ್ಥಾನ ಅದು ಎಲ್ಲ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಂಜನೇಯ ಕೈ ಮುಗಿದ್ಬಿಡಿ, ನಿಮಗೂ ಒಳ್ಳೇದು ಮಾಡಲಿ. ಒಬ್ಬರು ನಿಂತ್ಕೊಂಡಿದ್ದಾರೆ. ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ನಿಮ್ಮೆಲ್ಲರಿಗೂ ಇರಲಿ. ಅದು ತುಂಬ ಜನ ಇರೋದ್ರಿಂದ ದೂಕಾಟ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ ನೋಡಿ. ಒಂದು ಗಂಟೆ ವೀಡಿಯೋ ಬಂದಿದೆ ಅಂದರೆ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ನೋಡಿ. ರಥ ಇನ್ನು ದೇವರೇ ಕುಣಿಸಿರಲಿಲ್ಲ, ಆವಾಗಲೇ ಬಾಳೆಹಣ್ಣೆಲ್ಲ ಮೇಲೆ ಕೆಸಿತಾ ಇದ್ರು. ನಾವು ತೇರು ಇನ್ನೇನು ಎಳಿತಾರೆ ಅಂತ ನೋಡಿ ಸಾಕಾಯಿತು. ಎಳಿತಾನೇ ಇರಲಿಲ್ಲ ಅವರು. ನೀವು ನಿಮ್ಮ ಜಾತ್ರೆ ಜನರಲ್ಲಿ ಹೋದಾಗ ನಿಮ್ಮೂರಲ್ಲಿ ಯೂಸ್ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀರಲ್ಲಿ ಏನೋ ಬರೋದಿಲ್ಲ ಹೇಗಿರುತ್ತೆ ನೋಡಿ. ತೇರು ಹರ್ಕೊಂಡೋಯ್ತು. ನಾವಿವಾಗ ತೇರು ಹೋಯ್ತಿದ್ದಂಗೆ ಕಡ್ಡಪುರಿ ಆಮೇಲೆ ತೊಗೊಂಡ್ಬಿಟ್ಟಾದ್ಮೇಲೆ ಇನ್ನು ಬರೋದೇ ಇನ್ನು ಊಟಕ್ಕೆ ನೋಡಿ ಬಂದರೆ ಎಲ್ಲ ಫುಲ್ಲು ರಶ್ ಆಗೋಗಿತ್ತು. ಒಳಗಡೆ ಬಿಟ್ಟೇ ಇರಲಿಲ್ಲ. ಎಷ್ಟು ಜನ ಕ್ಯೂ ಆಗಿ ನಿಂತಿದ್ದಾರೆ ನೋಡಿ. ಅಲ್ಲಿ ಒಬ್ಬರ ಮೇಲೆ ಒಬ್ಬರು ದೂಕಾಟ. ಊಟ ಮಾಡಿಕೊಂಡು ಬಂದು ಅಂದರೆ ಹೆಣ್ಮಕ್ಳು ಬಂದರೆ ನೋಡಿ ಈ ಥರ ಎಲ್ಲ ತೊಗೋಬೇಕಂತ ಇಷ್ಟ ಆಗುತ್ತೆ ನೋಡಿ. ಈ ಥರ ಆಟ ಸಾಮಾನುಗಳು, ಬಳೆಗಳು, ಹೂವುಗಳು ಏನಾರ ಒಂದು ತಗೋಬೇಕಂತ ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ ಮರೆಯೋಕ್ಕೆ ಹೋಗಬೇಡಿ. ನಿಮ್ಗಂಟ ತಲುಪಿದೆ ಈ ವಿಡಿಯೋ ಅಂತ ಅಂದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.